ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿಯ ಹುಮನಾಬಾದ್ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಬರುವ ಕುರ್ಕೋಟ ಗ್ರಾಮದಲ್ಲಿನ ಹೋಟೆಲ್, ಧಾಬಾ ಹಾಗೂ ಇನ್ನಿತರ ಅಂಗಡಿಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ ಹಿನ್ನೆಲೆಯಲ್ಲಿ ಇದರ ವಿರುದ್ಧ ರಸ್ತೆ ತಡೆಯನ್ನು ನಾಳೆ ಹಮ್ಮಿಕೊಳ್ಳಲಾಗಿದೆ ಅಂತ ಕುರ್ಕೋಟ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಣೇಶ್ ಚಿಕ್ಕನಾಗ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿಯಲ್ಲಿರುವ ಕುರ್ಕೋಟ ಗ್ರಾಮದಲ್ಲಿನ 16 ಹೋಟೆಲ್, ಡಾಬಾ ಮತ್ತು ಇನ್ನಿತರ ಅಂಗಡಿಗಳು ಅತಿಕ್ರಮಣ ಇವೆ ಎಂದು, ಸದರಿ ಅಂಗಡಿಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದು, ಆದರೆ ಅದೇ ಹೆದ್ದಾರಿಯಲ್ಲಿ ಬರುವ ಬೇಲೂರು ಕ್ರಾಸ್, ಔರಾದ್ವಿ, ಸಿರಗಾಪುರ, ಮಹಾಗಾಂವ್ ಕ್ರಾಸ್, ಕಮಲಾಪುರ, ಕಿಣ್ಣಿ ಸಡಕ್ ಹೀಗೆ ಮುಂತಾದ ಗ್ರಾಮಗಳಲ್ಲಿ ಹೆದ್ದಾರಿಯಲ್ಲಿ ಅತಿಕ್ರಮಣ ಅಂಗಡಿಗಳಿದ್ದರೂ ಕೂಡ ಅವುಗಳನ್ನು ತೆರವುಗೊಳಿಸದೆ ನಮ್ಮ ಕುರಿಕೋಟ ಗ್ರಾಮಗಳಲ್ಲಿರುವ ಅಂಗಡಿಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ನಮ್ಮ ಅಂಗಡಿಗಳ ಮೇಲೆ ತಾರತಮ್ಯ ಮಾಡುತ್ತಿದೆ ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ನಾಳೆ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಈ ಬ್ರಿಡ್ಜ್ ನಂತರ ಇರ್ತಕ್ಕಂಥ ಹೋಟೆಲು ಮತ್ತು ಧಾಬಾ, ಟೈಪ್ ಪಂಚರ್ ದುಕಾನ್, ನಂದಿನಿ ಪಾರ್ಲರ್ ಇವೆಲ್ಲರೂ ಲೈಟನ್ನು ಕಟ್ ಮಾಡಿದ್ದಾರೆ. ಕೋರ್ಟ್ನ ಆದೇಶದಂತೆ ನ್ಯಾಷನಲ್ ಹೈವೇ ಪ್ರಾಧಿಕಾರದವರು KEB-ದವರಿಗೂ ಲೆಟರ್ ಬರೆದಿದ್ದಾರೆ. ಈ ಕುರ್ಕೋಟ ಗ್ರಾಮದಲ್ಲಿರ್ತಕ್ಕಂಥ ಹೋಟೆಲ್ಗಳು ಇಲ್ಲಿ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇದೆ. ಟ್ರಾಫಿಕ್ ಜಾಮ್ ಆಗ್ತಾ ಇದ್ದಂಥ ಕಾರಣದಿಂದ ಅವರು ಬೈಕನ್ನು ಕಡಿತ ಮಾಡಿದ್ದಾರೆ. ನಮ್ಮ ಪ್ರಶ್ನೆ ಇರೋದು ಅಷ್ಟೇ, ಬೀದರ್ ಟು ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಹೋಟೆಲ್ಗಳಿವೆ ಮತ್ತು ಅಂಗಡಿಗಳಿವೆ. ಆದರೆ ಹುಮ್ನಾಬಾದ್ನಿಂದ ಕಿಣ್ಣಿ ಸಡಕ್ ಆಗಿರ್ಬೋದು, ಹಳಿಗೇಡ್ ಕಮಲಾಪುರ ಆಗಿರ್ಬೋದು, ಮಹಾಗಾಂವ್ ಕ್ರಾಸ್ ಆಗಿರ್ಬೋದು, ಸಿರಗಾಪುರ, ಅಂಕಲಿಗಿ, ಔರಾ, ಬೇಲೂರು ಇವ್ರು ಯಾರನ್ನೂ ಕಟ್ ಮಾಡಿರ್ತಾರೆ. ನಮಗೆಲ್ಲೋ ಒಂದು ಕಡೆ ವಿಪರ್ಯಾಸ ಸಂಗತಿ ಕುರ್ಕೋಟ ಗ್ರಾಮದಾಗ ಎಲ್ಲ ಹೋಟೆಲ್ಗಳು ಬಿಸ್ನೆಸ್ ಭಾಳ ಚೆನ್ನಾಗಿ ನಡೆದಿವೆ. ಇವ್ರಿಗೆ ಯಾರಿಗೂ ಇದು ತಾರತಮ್ಯ ನಮ್ಮ ಕುರ್ಕೋಟ ಗ್ರಾಮದ ಹೋಟೆಲ್ದವ್ರಿಗೆ ಯಾಕೆ ಅಂತ ನಮ್ಮ ಪ್ರಶ್ನೆ ಇರೋದು. ಅದಕ್ಕಾಗಿ ನಾವು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ, AW ಅವರಿಗೆ ಮತ್ತು NH ಹೈವೇ ಆಫೀಸ್ನಲ್ಲಿ ಕೂಡ ನಾವು ಒಂದು ಲೆಟರ್ನ್ನು ಕೊಟ್ಟು ರಿಸೀವ್ ತೊಗೊಂಡಿದ್ದೀವಿ. ಒಂದು ವೇಳೆ ಇವತ್ತು ಸಾಯಂಕಾಲದವರೆಗೂ ಅವ್ರು ಬಂದು ನಮ್ದು ಏನು ಬೇಡಿಕೆ ಇದೆ, ಎಲ್ಲ ರೀತಿ ಯಾವ ರೀತಿ ಎಲ್ಲರಿಗೆ ಕರೆಂಟ್ ಸಪ್ಲೈ ಕೊಟ್ಟಿದ್ರೆ ನಮಗೂ ಕೂಡ ಸಪ್ಲೈ ಕೊಡಬೇಕು. ಇವ್ರು ಹೇಳ್ತಾ ಇರೋದೇನು ಇಲ್ಲ ಅನಧಿಕೃತವಾಗಿ. ಅನಧಿಕೃತ ಇದ್ದರೆ ನಮ್ಮ ಟ್ರಾಫಿಕ್ ನಮ್ಮ ಊರಾಗ ಗಿರಾಕಿ ಜಾಸ್ತಿ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರೋ ಇಲ್ಲ. ನೋಟಿಸ್ ಕೊಟ್ಟಿದ್ದಾರೆ ಸರ್. ಅದೇ ಮುಖ್ಯ ರಸ್ತೆಯಿಂದ 75 ಫೀಟ್ ಮುಂದಕ್ಕಿರಬೇಕು. ಇಲ್ಲ ಸರ್, ಅವ್ರು NH ಆಫೀಸಲ್ಲಿ ಕೇಳೋದೇನು, ನಾವು ಕುರ್ಕೋಟಲ್ಲಿ ಸ್ಟಾಪ್ ಮಾಡಿ ಚಾಲು ಮಾಡಿದ್ದೀವಿ ತೆಗೆಯೋದು ಅಂತ ಹೇಳ್ಯಾರ. ಕುರ್ಕೋಟಲ್ಲಿ ಚಾಲು ಮಾಡ್ರೆ ಒಂದು ಸಿರಗಾಪುರ ಟ್ರಾಫಿಕ್ ಹೋಗ್ಬೇಕು, ಇಲ್ಲ ಮಾಗೂರು ಟ್ರಾಫಿಕ್ ಹೋಗ್ಬೇಕು. 10 ದಿವಸ ಆಯ್ತು ಒಟ್ಟಿಗೆ ತೆಗೆದು. ಸುಮಾರು ಒಂದೊಂದು ಊಟನೇ 10 ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಷ್ಟು ಮಂದಿ ಜೀವನ ಭಾಳ ಕಡಿಮೆ. ಅಲ್ಲ ಸರ್, ನನ್ಗೆ ಅದೇ ನಾನು ಪ್ರಶ್ನೆ ಅದೇ ಇರೋದು. ಇಲ್ಲ ಕೊಡ್ತಾ ಇಲ್ಲ ಸರ್. ಆಜು ಬಾಜು ಹೋಟೆಲ್ದವ್ರು ಅವ್ರಿಗೆ ಏನೋ ಕೊಟ್ಟು ನಮ್ಮ ಹೋಟೆಲ್ ಬಂದ್ ಮಾಡಿಸ್ಲಿಕ್ಕೆ ಏನೋ ಷಡ್ಯಂತ್ರ ಇರ್ಬೋದು ಅಂತ ನಮ್ಮ ಮನವಿ ಇದೆ ಸರ್. ಹಾಂ ಸರ್, ಸರ್ ನಾವು ಕೊಡಪ್ಪ ಇಲ್ಲ ಸರ್. ಆ ಬಡವ್ರ ಹೋಟೆಲ್ಗಳಿಗೆ ಹೊಟ್ಟೆ ಮೇಲೆ ಕಟ್ ಬೀಳುತ್ತೆ ಸರ್. ದಯವಿಟ್ಟು ಏನ್ರೆ ಮಾಡ್ಕೊ ಅಂತೇಳಿ. ನೀವು ಯಾಕೆ MLA ಭೇಟಿಯಾಗಿಲ್ಲ? ಭೇಟಿಯಾಗಿಲ್ಲ ಇಲ್ಲಿ ರಾಜಕಾರಣದಲ್ಲಿ ರಾಜಕಾರಣ ಅಂತ ಹೇಳಿ ಸರ್. ಅದೇ ನೀವು DC ಭೇಟಿ ಆಗಿದ್ರೆ MLA ಭೇಟಿಯಾಗಲ್ಲ? DC ಲೆಟರ್ ಕೊಟ್ಟಿವಿ ಸರ್. ನಾವು ರಸ್ತೆ ಮಾಡ್ತೀವಿ ಅಂತ ಲೆಟರ್ ಕೊಟ್ಟಿದ್ದೀವಿ ಸರ್. ನಾವು ಲೆಟರ್ ಕೊಟ್ಟಿಲ್ಲ? ಹೌದು. MLA ಕೊಟ್ಟಿಲ್ಲ? MLA ಕೊಟ್ಟಿಲ್ಲ ಸರ್. ಕೊಡ್ಬೇಕಿತ್ತು. ಎಲ್ಲ ಕನ್ಸಲ್ಟೆಂಟ್ ಆಫೀಸರ್ ಬಂದು ನಮ್ಗೆ ಕಟ್ ಮಾಡಿದ್ರೆ ಆಫೀಸರ್ ಕೊಟ್ಟಿದ್ದೀವಿ. ನೀವು ಕಾಂಟ್ಯಾಕ್ಟ್ ಜುಂಡಾಡ ಮುಗಿಯೋತ್ತಲ್ಲ, ಆಯ್ತು ಭೇಟಿ ಆಗ್ತೀವಿ ಸರ್. ಅವ್ರಿಗೆ MLA ಭೇಟಿಯಾಗಿ ಸ್ಪಾಟಿಗೆ ಕಳಿಸ್ರಿ. ಇಲ್ಲೆಲ್ಲ ಬಡವ್ರ ಹೋಟೆಲ್ ಅವ, ಮತ್ತೆ ನಿಮ್ಮ MLA ಅದೇ ರೀತಿ ಪಲಾವ್ ತಿಂದವ್ರ ಯಾಕೆ ತಿಂದಲ್ರಿ? ಸುಮ್ಮನೆ ಕೂತಿಲ್ಲ ಹೊಸಮಂದಿ. ನಿಮ್ಮ MLA ಭೇಟಿಯಾದ್ರೆ ಇದು ದೊಡ್ಡ ಪ್ರಾಬ್ಲಮ್ ಅದೇ ಅಲ್ಲ. ಆಮೇಲೆ ನೀವು ಹಿಂದೂ ಹೋದ್ರೆ ಹೊರಗಡೆ ಹೌದು. ಆಮೇಲೆ ಕೇತಕಿ ಡೆವಲಪರ್ಸ್, ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ GDA ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು.
ಎಸ್ಎಲ್ ಎನ್ಕ್ಲೇವ್, ಎನ್ಎ ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ, ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ, ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್, ಕುಬಾವ್ ಫ್ಲಾಟ್, ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.